ನಮಸ್ಕಾರ ಸ್ನೇಹಿತರೆ. SLC ಮುಗಿದ ತಕ್ಷಣ ಎಲ್ಲರೂ ಕೇಳೋದು ಒಂದೇ ಪ್ರಶ್ನೆ, ಯಾವ ಕಾಲೇಜ್ ಅಂತ. ಅವರಿಗೆ ನೀವು ಕೇಳಬೇಕಾಗಿರೋ ಪ್ರಶ್ನೆ 2035ಕ್ಕೆ ಯಾವ ಕೆಲಸ ಇರುತ್ತೆ ಅಂತ. ಇವತ್ತು ನಾನು ಪ್ರತಿಯೊಂದು ಸ್ಟ್ರೀಮ್ನಲ್ಲಿರೋ ಫ್ಯೂಚರ್ ಸೀಕ್ರೆಟ್ಸ್ ಹೇಳ್ತೇನೆ. ಕಾಮರ್ಸ್ ಬಿಯಾಂಡ್ ದ ಲೆಡ್ಜರ್. ಕಾಮರ್ಸ್ ಅಂದರೆ ಬರೀ ಬ್ಯಾಂಕ್ ಕೆಲಸ ಅಲ್ಲ. 2035 ಹೊತ್ತಿಗೆ ಡಿಜಿಟಲ್ ವೆಲ್ತ್ ಮ್ಯಾನೇಜರ್ಸ್ ಬೇಕು. ಕಾಮರ್ಸ್ ತಗೊಂಡ್ರೆ ಫಿನ್ಟೆಕ್, ಫೈನಾನ್ಷಿಯಲ್ ಟೆಕ್ನಾಲಜಿ, ಬ್ಲಾಕ್ ಚೈನ್ ಮತ್ತು ಡೇಟಾ ಅನಾಲಿಟಿಕ್ಸ್ ಕಲೀರಿ. ಈಗ ಹಣದ ಹರಿವು ಡಿಜಿಟಲ್ ಆಗಿದೆ, ಅದನ್ನು ಮ್ಯಾನೇಜ್ ಮಾಡೋರು ನೀವು. ಹಾಗೆ CA ಕಡೆನೂ ಗಮನ ಹರಿಸ್ಬೋದು. ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ದ ಹೈಟೆಕ್ ರೂಟ್. PCMC ಇಂಜಿನಿಯರಿಂಗ್ ಅಂದರೆ ಬರೀ ಸಿವಿಲ್ ಇಲ್ಲ ಮೆಕ್ಯಾನಿಕಲ್ ಅಲ್ಲ. ಮುಂದಿನ ದಾರಿ AI, ರೋಬೋಟಿಕ್ಸ್ ಮತ್ತು ಸೈಬರ್ ಸೆಕ್ಯೂರಿಟಿ, ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿ. PCMB MBBS ಬಿಟ್ಟರೆ ಬೇರೆ ದಾರಿ ಇದೆಯಾ? ಖಂಡಿತ. ಬಯೋಟೆಕ್ನಾಲಜಿ ಮತ್ತು ಜೆನೆಟಿಕ್ ಇಂಜಿನಿಯರಿಂಗ್ ಮುಂದಿನ ದಶಕದ ದೊಡ್ಡ ಫೀಲ್ಡ್ಗಳು. PCME ಎಲೆಕ್ಟ್ರಾನಿಕ್ಸ್. ಇಂಡಿಯಾ ಈಗ ಸೆಮಿಕಂಡಕ್ಟರ್ಸ್ ಹಬ್ ಆಗ್ತಿದೆ. ರೋಬೋಟಿಕ್ಸ್, ಎಲೆಕ್ಟ್ರಿಕ್ ಕಾರ್ಸ್ ಮತ್ತು ಸ್ಮಾರ್ಟ್ ಗೆಜೆಟ್ಸಲ್ಲಿ ಯೂಸ್ ಮಾಡೋ ಚಿಪ್ಸ್ ಡಿಸೈನ್ ಮಾಡೋ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರ್ಸ್ಗೆ ಮುಂದಿನ ದಿನಗಳಲ್ಲಿ ಕೋಟಿಗಟ್ಟಲೆ ಡಿಮ್ಯಾಂಡ್ ಇದೆ. ಜಿಯೋಗ್ರಫಿ ಆ್ಯಂಡ್ ಎನ್ವಿರಾನ್ಮೆಂಟ್, ದ ನ್ಯೂ ಸೈನ್ಸ್. ಬಹಳ ಜನರಿಗೆ ಗೊತ್ತಿಲ್ಲದೆ ಇರೋ ವಿಷಯ ಏನಂದರೆ ಜಿಯೋಗ್ರಫಿ. 2035ರಲ್ಲಿ ಕ್ಲೈಮೇಟ್ ಚೇಂಜ್ ಅನ್ನೋದು ದೊಡ್ಡ ಸಮಸ್ಯೆ ಆಗ್ಬೋದು. ಆಗ ನಮಗೆ ಜಿಯೋಗ್ರಫಿಕ್ ಇನ್ಫಾರ್ಮೇಷನ್ ಸಿಸ್ಟಮ್ ಎಕ್ಸ್ಪರ್ಟ್ಸ್ ಮತ್ತು ಅರ್ಬನ್ ಪ್ಲಾನರ್ಸ್ ಬೇಕಾಗತ್ತೆ. ಅದೊಂಥರ ಭೂಮಿನ ಉಳಿಸೋ ಕೆಲಸ ಅಂದ್ಕೊಳ್ಳಿ, ಡಿಮ್ಯಾಂಡ್ ಇದ್ದೇ ಇರುತ್ತೆ. ಲಾ ಆ್ಯಂಡ್ ಆರ್ಟ್ಸ್, ದ ಹ್ಯೂಮನ್ ಟಚ್. ಡಿಜಿಟಲ್ ಪ್ರಪಂಚದಲ್ಲಿ ಕ್ರೈಮ್ಸ್ ಜಾಸ್ತಿ ಆದಾಗ ಸೈಬರ್ ಲಾ ತಜ್ಞರು ಬೇಕೇ ಬೇಕಾಗತ್ತೆ. 5 years ಇಂಟಿಗ್ರೇಟೆಡ್ ಲಾ ಇಸ್ ಬೆಸ್ಟ್ ಚಾಯ್ಸ್. ಆರ್ಟ್ಸ್, AIಗೆ ಮನುಷ್ಯರ ಮನಸ್ಸು ಅರ್ಥ ಆಗೋದಿಲ್ಲ. ಸೈಕಾಲಜಿ, ಸೋಷಿಯಾಲಜಿ ಮತ್ತು ಡಿಜಿಟಲ್ ಕಂಟೆಂಟ್ ಸ್ಟ್ರಾಟಜಿ ಕಲಿಯೋರಿಗೆ ತುಂಬಾ ವ್ಯಾಲ್ಯೂ ಇದೆ. ಅವ್ರ ಕೆಲಸ ಇದ್ದೇ ಇರುತ್ತೆ. ಆರ್ಟ್ಸ್ ಮಾಡಿ ತುಂಬ ಜನ KS ಆಫೀಸರ್ಸ್ ಆಗಿದ್ದಾರೆ, ಈವನ್ IAS ಆಫೀಸರ್ಸ್ ಆಗಿದ್ದಾರೆ. ಸೊ ಆರ್ಟ್ಸ್ಗೆ ಯಾವತ್ತೂ ವ್ಯಾಲ್ಯೂ ಇದ್ದೇ ಇರುತ್ತೆ. ಅಗ್ರಿಕಲ್ಚರ್, ಐ ಕ್ಯಾನ್ ಸೇ ಫುಡ್ ಆರ್ಕಿಟೆಕ್ಟ್ಸ್. ಫಾರ್ಮಿಂಗ್ ಅಂದರೆ ಜಸ್ಟ್ ಕಷ್ಟಪಡೋದಲ್ಲ, ಇನ್ನು ಮುಂದೆ ಸ್ಮಾರ್ಟ್ ಬಿಸ್ನೆಸ್. ಹೈಡ್ರೋಪೋನಿಕ್ಸ್ ಮತ್ತು ಡ್ರೋನ್ ಫಾರ್ಮಿಂಗ್ ಕಲೀರಿ. ಈ ಫೀಲ್ಡ್ನಲ್ಲಿರೋರಿಗೆ ಜಗತ್ತೇ ಮಾರ್ಕೆಟ್. ಯಾಕಂದರೆ ಅನ್ನ ಇಲ್ಲದೆ ಯಾರೂ ಬದುಕೋದಕ್ಕಾಗೋದಿಲ್ಲ. ಅಗ್ರಿ ಎಕ್ಸ್ಪರ್ಟ್ಸ್ ಇರಲಿ ಇಲ್ಲ ರೈತ ಇರಲಿ, ಅವರೇ ಮುಂದಿನ ಭವಿಷ್ಯ. ಮಾರ್ಕ್ಸ್ ಕಡಿಮೆ ಬಂದಿದೆಯಾ, ಲೈಫ್ ಮುಗ್ದಿಲ್ಲ. ಡಿಪ್ಲೊಮಾ ಇಲ್ಲ ITI ಮಾಡಿ. ಡಿಪ್ಲೊಮಾ ಮಾಡೋದಾದರೆ CS, IT, ಎಲೆಕ್ಟ್ರಿಕಲ್, ಎಲೆಕ್ಟ್ರಾನಿಕ್ಸ್ ಏನಾದರೂ ಮಾಡಿ. ಅದ್ರ ಜೊತೆಗೆ AI ಕಲ್ತ್ಕೊಳ್ಳಿ. ಇಂಜಿನಿಯರಿಂಗ್ ಜಾಯ್ನ್ ಆಗಿ. ನಿಮಗೆ MNC ಕಂಪ್ನೀಸಲ್ಲಿ ಅದಾದಮೇಲೆ ಒಳ್ಳೆ ಜಾಬ್ ಆಗೇ ಆಗುತ್ತೆ. ನಿಮಗೆ ಭವಿಷ್ಯ ತುಂಬಾ ಚೆನ್ನಾಗಿರುತ್ತೆ. ನಾನು ಡಿಪ್ಲೊಮಾ ಮಾಡಿ ಇಂಜಿನಿಯರಿಂಗೇ ಮಾಡಿದ್ದು, ಸೊ ನಾನೇನು ಹಾಳಾಗಿಲ್ಲ. ಆಯಿತಾ? ITI ಮಾಡೋದಾದರೆ ಎಲೆಕ್ಟ್ರಿಕ್ ವೆಹಿಕಲ್ಸ್ ತೊಗೊಳ್ಳಿ, ಎಲೆಕ್ಟ್ರಾನಿಕ್ಸ್ ತೊಗೊಳ್ಳಿ, ಎಲೆಕ್ಟ್ರಿಷಿಯನ್ಸ್ ತೊಗೊಳ್ಳಿ. ಡಿಗ್ರಿಗಿಂತ ನಿಮಗೆ ವರ್ಕ್ ಸ್ಕಿಲ್ ಇದೆಯಾ ಅನ್ನೋದು ಅಷ್ಟೇ ಬೇಕಾಗಿರೋದು. ITI ಅಂದರೆ ಬರೀ ಹಳೆ ಕಾಲದ ಕೆಲಸ ಅಂದ್ಕೋಬೇಡಿ. 2035 ಅದು ಹೈಟೆಕ್ ಕೆರಿಯರ್ಸ್ ಇರ್ತವೆ. ಯಾಕಂತ ಹೇಳಿದ್ರೆ ಡಿಗ್ರಿಲಿ ಹೇಳ್ಕೊಡೋ ಥಿಯರಿಗಿಂತ ITIಯಲ್ಲಿ ಬರೋ ಸ್ಕಿಲ್ಸ್ ಇಂಪಾರ್ಟೆಂಟ್ ಇರುತ್ತೆ. ಟೆಕ್ನಿಷಿಯನ್ಸು ಮತ್ತು ಮೆಕ್ಯಾನಿಕ್, ಎಲೆಕ್ಟ್ರಿಕ್ ವೆಹಿಕಲ್ಸು ಮತ್ತು ಸೋಲಾರ್ ಟೆಕ್ನಿಷಿಯನ್ಸು ಮತ್ತು ರಿನ್ಯೂವಬಲ್ ಎನರ್ಜಿ, ಅದಕ್ಕೆಲ್ಲ ಟೆಕ್ನಿಷಿಯನ್ಸ್ ITIಯಿಂದ ಬೇಕೇ ಬೇಕಾಗತ್ತೆ. ತುಂಬಾ ಆಪರ್ಚುನಿಟೀಸ್ ಇರುತ್ತೆ. ಸ್ಕೋರ್ ಕಡಿಮೆ ಇದೆ ಅಂತ ಬೇಜಾರಾಗೋಬೇಡಿ. ITI ಜಾಯ್ನ್ ಆಗಿ, ಯಾವುದಾದ್ರೂ ಒಂದು ಒಳ್ಳೆ ಕೋರ್ಸ್ ಜಾಯ್ನ್ ಆಗಿ ಓದಿ. ಎಲ್ಲ ಟಾಪಿಕ್ಸ್ನ ಕವರ್ ಮಾಡಿದ್ದೀನಿ ಅಂದ್ಕೊಂಡಿದ್ದೀನಿ. ಏನಾದರೂ ಬಿಟ್ಟಿದ್ರೆ ನಾನು ಕಮೆಂಟಲ್ಲಿ ಹೇಳಿ, ಡೀಟೇಲ್ಸ್ ಬೇಕು ಅಂದರೆ ಹೇಳ್ತೇನೆ. ಮತ್ತು ಕೊನೆಯದಾಗಿ ಗುರ್ತಿಟ್ಕೊಳ್ಳಿ, ಕಾಂಪಿಟೇಷನ್ಗೋಸ್ಕರ ಸಬ್ಜೆಕ್ಟ್ ತೊಗೋಬೇಡಿ. ಒಬ್ಬರು ಹೇಳ್ತಿದ್ದಾರೆ ಅನ್ನೋದಕ್ಕೋಸ್ಕರ ಮಾಡಬೇಡಿ. ನಿಮ್ಮ ಫ್ರೆಂಡ್ಗೋಸ್ಕರ ತೊಗೋಬೇಡಿ, ನಿಮ್ಮ ಫ್ಯೂಚರ್ಗೋಸ್ಕರ ತೊಗೊಳ್ಳಿ. ಮುಂದೆ 10-15 ವರ್ಷದಲ್ಲಿ ಯಾವ ಫೀಲ್ಡಿಗೆ ವ್ಯಾಲ್ಯೂ ಇದೆ ಆ ಸಬ್ಜೆಕ್ಟ್ ತೊಗೊಂಡು ಚೆನ್ನಾಗಿ ಓದಿ. ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಆಲ್ ದಿ ಬೆಸ್ಟ್ ಎಲ್ಲರಿಗೂ. ಥ್ಯಾಂಕ್ ಯು.